Class 8th Algebraic Expressions and Identities. Exercise 8.2. Second main. Find the area of rectangles with the following pairs of monomials as their lengths and breadths respectively. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ನಮಗೆ ಕೊಟ್ಟಿರುವಂತಹ ರೆಕ್ಟ್ಯಾಂಗಲ್ನ ಲೆಂತ್ ಮತ್ತು ಬ್ರೆಡ್ಗಳನ್ನು ಯೂಸ್ ಮಾಡಿಕೊಂಡು ಏರಿಯಾ ಆಫ್ ರೆಕ್ಟ್ಯಾಂಗಲನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಓಕೆ, ಫಸ್ಟ್ ಕ್ವಶನ್ ನೋಡಿ, ಪಿ ಕಮ ಕ್ಯೂ ಅಂತ ಹೇಳಿದ್ದಾರೆ. ಅಂದರೆ ಮೊದಲನೇದು ಲೆಂತ್ ಆಗಿದೆ, ಸೆಕೆಂಡ್ನೇದು ಏನಾಗಿದೆ, ಬ್ರೆಡ್ತ್ ಆಗಿದೆ. ಓಕೆ, ನಾನು ಅದನ್ನು ಬರ್ಕೊಳ್ತೀನಿ. ಲೆಂತ್ ಎಲ್ ಈಸ್ ಈಕ್ವಲ್ ಟು ಪಿ, ಬ್ರೆಡ್ತ್ ಬಿ ಈಸ್ ಈಕ್ವಲ್ ಟು ಕ್ಯೂ ಅಂತ ಬರ್ಕೊಳ್ತೀನಿ. ನಾವಿಲ್ಲಿ ಫೈಂಡ್ ಮಾಡಬೇಕಾದ್ರೇನು, ಏರಿಯಾ ಆಫ್ ರೆಕ್ಟ್ಯಾಂಗಲ್. ಹಾಗಾದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ನ ಫಾರ್ಮುಲಾವನ್ನು ಬರ್ಕೊಳ್ಳೋಣ. ಈಗಾಗಲೇ ನಮಗೆ ಗೊತ್ತಿದೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಆಗಿರುತ್ತೆ. ಲೆಂತ್ ಎಷ್ಟಿದೆ, ಪಿ ಅಂತ ಹೇಳಿದರೆ, ಇಂಟು ಬ್ರೆಡ್ತ್ ಎಷ್ಟಿದೆ, ಕ್ಯೂ ಅಂತ ಹೇಳಿದ್ದಾರೆ. ನೋಡಿ, ಎರಡು ಮಾನೋಮಿಯಲ್ಗಳನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗಿದೆ. ಮೊದಲನೇದು ಏನು ಮಾಡಬೇಕು, ಸೈನ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಏನು ಸೈನ್ ಇದೆ ಅಂದರೆ ಪ್ಲಸ್ ಇದೆ, ಇಲ್ಲೂ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. ನೋಡಿ, ಕೋಎಫಿಷಿಯೆಂಟ್ಗಳನ್ನು ಏನೂ ಕೊಟ್ಟಿಲ್ಲ, ಹಾಗಾದರೆ ಅದನ್ನು ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಕೋಎಫಿಷಿಯೆಂಟ್ ಏನೂ ಇಲ್ಲ ಅಂದರೆ 1 ಇರುತ್ತೆ. 1 ಇಂಟು 1 1 ಬರುತ್ತೆ. ವೇರಿಯಬಲ್ಗಳು ಏನಾಗಿದೆ, ಎರಡರದ್ದು ಡಿಫ್ರೆಂಟ್ ಆಗಿರೋದ್ರಿಂದ ಆ ಡಿಫ್ರೆಂಟ್ ಆಗಿರೋ ವೇರಿಯಬಲ್ ಎರಡೂ ಬರೆಯೋಣ. ಪಿ ಕ್ಯೂ. ಪಿ ಕ್ಯೂ ಅಂದರೆ ಪಿ ಇಂಟು ಕ್ಯೂ. ಆನ್ಸರ್ ಏನು ಬರುತ್ತೆ, ಪ್ಲಸ್ ಪಿ ಕ್ಯೂ ಬರುತ್ತೆ. ಇದಕ್ಕೆ ನಾವು ಯೂನಿಟ್ಸನ್ನು ಬರೀಬೇಕು. ಏರಿಯಾಗೆ ಯೂನಿಟ್ಸ್ ಏನಾಗಿರುತ್ತಪ್ಪ ಅಂದರೆ ಸ್ಕ್ವಯರ್ ಯೂನಿಟ್ಸ್ ಆಗಿರುತ್ತೆ. ನಮಗೆ ಯಾವುದೇ ಯೂನಿಟ್ಸ್ ಕೊಟ್ಟಿಲ್ಲ ಅಂದರೆ ಸೆಂಟಿಮೀಟರ್ ಅಂತ ಕೊಟ್ಟಿದ್ದರೆ ಸ್ಕ್ವಯರ್ ಸೆಂಟಿಮೀಟ್ರ್ ಆಗೋದು, ಮೀಟ್ರ್ ಅಂತ ಹೇಳಿದರೆ ಸ್ಕ್ವಯರ್ ಮೀಟ್ರ್ ಆಗೋದು. ನಮಗೆ ಏನೂ ಕೊಟ್ಟಿಲ್ಲ ಅಂತ ಹೇಳಿದರೆ ಸ್ಕ್ವಯರ್ ಯೂನಿಟ್ಸ್ ಅಂತ ನಾವು ಬರಿತೀವಿ. ಓಕೆ, ಸೆಕೆಂಡ್ ಕ್ವಶನಲ್ಲಿ ಏನಂತ ಹೇಳಿದರೆ 10m 5n ಅಂತ ಹೇಳಿದರೆ, ಫಸ್ಟ್ ಏನಾಗಿದೆ, ಲೆಂತ್ ಆಗಿದೆ. ಲೆಂತ್ ಈಸ್ ಈಕ್ವಲ್ ಟು 10m, ಬ್ರೆಡ್ತ್ ಈಸ್ ಈಕ್ವಲ್ ಟು 5n ಅಂತ ಹೇಳಿದರೆ. ಓಕೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಬರ್ಕೊಳ್ಳೋಣ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಆಗಿರುತ್ತೆ. ಲೆಂತ್ ಎಷ್ಟಿದೆ, 10m ಇದೆ, ಇಂಟು ಬ್ರೆಡ್ತ್ ಎಷ್ಟಿದೆ, 5n ಇದೆ. ಸೈನ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಪ್ಲಸ್ 10mಗೆ ಸೈನು ಪ್ಲಸ್ ಇದೆ, 5nಗೆ ಸೈನು ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 10 5 50. ನೋಡಿ, ವೇರಿಯಬಲ್ ಎರಡಕ್ಕೂ ಡಿಫ್ರೆಂಟ್ ಆಗಿದೆ, ಎಮ್ ಮತ್ತು ಎನ್. ಆ ಎಮ್ ಮತ್ತು ಎನ್ ಅನ್ನು ಬರಬಿಡೋಣ. ಹಾಗಾದ್ರೆ ಆನ್ಸರ್ ಏನು ಬರುತ್ತೆ, ಪ್ಲಸ್ 50m n ಬರುತ್ತೆ. ಯೂನಿಟ್ಸ್ ಏನು ಬರಿತೀನಿ, ಸ್ಕ್ವಯರ್ ಯೂನಿಟ್ಸ್ ಅಂತ ನಾನು ಬರಿತೀನಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್, 20x² 5y² ಅಂತ ಹೇಳಿದ್ದಾರೆ. ಓಕೆ, ಇಲ್ಲೂ ನಾವೇನು ಮಾಡಬೇಕಾಗಿದೆ, ಫಸ್ಟ್ ಲೆಂತನ್ನು ಬರ್ಕೋಬೇಕು. ಲೆಂತ್ ಎಷ್ಟು, 20x², ಬ್ರೆಡ್ತು 5y² ಆಗಿರುತ್ತೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಆಗಿರುತ್ತೆ. ಲೆಂತ್ ಎಷ್ಟಿದೆ, 20x² ಅಂತ ಕೊಟ್ಟಿದ್ದಾರೆ, ಇಂಟು ಬ್ರೆಡ್ತ್ ಎಷ್ಟು ಹೇಳಿದ್ದಾರೆ, 5y² ಅಂತ ಹೇಳಿದ್ದಾರೆ. ಓಕೆ, ಫಸ್ಟಿಗೆ ಏನು ಮಾಡಬೇಕು, ಸೈನ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೆ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಇದಕ್ಕೂ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಬೇಕಂದ್ರೆ ಕೋಎಫಿಷಿಯೆಂಟ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. 25 100 ಆಗುತ್ತೆ. ಓಕೆ, ಇಲ್ಲಿ ನೋಡಿ, ವೇರಿಯಬಲ್ ನೋಡೋಣ. ಇಲ್ಲಿ ವೇರಿಯಬಲ್ ಎಕ್ಸ್ ಇದೆ, ಇಲ್ಲಿ ವೇರಿಯಬಲ್ ವೈ ಇದೆ. ಡಿಫ್ರೆಂಟ್ ವೇರಿಯಬಲ್ ಇದೆ ಅಂದರೆ ಅವುಗಳನ್ನು ಮಲ್ಟಿಪ್ಲೈ ಮಾಡಿ ಅಂದಾಗ ಆ ವೇರಿಯಬಲ್ ಹೇಗಿದೆ ಹಾಗೇ ಬರೀಬೇಕು. ಇಲ್ಲಿ x² ಇದೆ ಅಲ್ವಾ, x², ಇಲ್ಲಿ y² ಇದೆ, ಹಾಗೇ ಬರುತ್ತೆ. ಅದರ ಆನ್ಸರ್ ಪ್ಲಸ್ 100 x² y² ಆಗಿರುತ್ತೆ. ಯೂನಿಟನ್ನು ಏನು ಬರಿತೀನಿ, ಸ್ಕ್ವಯರ್ ಯೂನಿಟ್ಸ್ ಅಂತ ನಾನು ಬರ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ 4x 3x² ಅಂತ ಹೇಳಿದ್ದಾರೆ. ಲೆಂತ್ ಏನು, 4x ಆಗಿರುತ್ತೆ. ಬ್ರೆಡ್ತು 3x² ಆಗಿರುತ್ತೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಆಗಿರುತ್ತೆ. ಲೆಂತ್ ಎಷ್ಟಿದೆ, 4x ಇದೆ, ಇಂಟು ಬ್ರೆಡ್ತ್ ಎಷ್ಟಿದೆ, 3x² ಇದೆ. ಫಸ್ಟ್ ಸೈನನ್ನು ಮಲ್ಟಿಪ್ಲೈ ಮಾಡಬೇಕಲ್ಲ. ನೋಡಿ, ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲೂ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 4 3s
12 ಬರುತ್ತೆ. ನೋಡಿ ವೇರಿಯೇಬಲ್ 2 ಏನಿದೆ ಸೇಮ್ ಇದೆ. 2 ವೇರಿಯೇಬಲ್ ಸೇಮ್ ಇದ್ದು ಅವುಗಳನ್ನು ಮಲ್ಟಿಪ್ಲೈ ಮಾಡಿ ಅಂದರೆ ಆ ವೇರಿಯೇಬಲ್ ಹೇಗಿದೆ ಹಾಗೇ ಬರ್ಕೋಬೇಕು. ಎಕ್ಸ್ ಇದೆ ಅಲ್ವಾ, ಎಕ್ಸ್ ಬರದೆ ನಂತರ ಏನು ಮಾಡಬೇಕು, ಆ ವೇರಿಯೇಬಲ್ನ ಪವರ್ಗಳನ್ನು ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ಎಕ್ಸಿಗೆ ಪವರೇ ಇಲ್ಲ. ಪವರ್ ಇಲ್ಲ ಅಂದರೆ 1 ಇರುತ್ತೆ. 1 + 2 ಮಾಡಿದರೆ 3 ಬರುತ್ತೆ. ಹಾಗಾದ್ರೆ ಆನ್ಸರ್ ಏನು ಬರುತ್ತೆ, +12 x⁻³ ಸ್ಕ್ವಯರ್ ಯೂನಿಟ್ಸ್ ಆನ್ಸರ್ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಓಕೆ, ಇದರಲ್ಲಿ ಲಾಸ್ಟ್ ಕ್ವಶನ್ ಏನಿದೆ, 3mn, 4np ಅಂತ ಹೇಳಿದರೆ ಲೆಂತು 3mn ಆಗಿರುತ್ತೆ, ಬ್ರೆಡ್ತು 4np ಆಗಿರುತ್ತೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಆಗಿರುತ್ತೆ. ಲೆಂತ್ ಅಂದರೆ 3mn ಇಂಟು ಬ್ರೆಡ್ತ್ ಅಂದರೆ 4np ಆಗಿರುತ್ತೆ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡೋಣ. ನೋಡಿ, ಸೈನ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 4 3 12 ಬರುತ್ತೆ. ವೇರಿಯೇಬಲ್ ಎಮ್ ಇದೆ, ಇಲ್ಲಿ ವೇರಿಯೇಬಲ್ ಎಮ್ ಇಲ್ಲ, ಹಾಗಾಗಿ ಎಮ್ ಏನಿದೆ ಹಾಗೇ ಬರ್ಕೊಳ್ತೀನಿ. ಇಲ್ಲಿ ನೋಡಿ ವೇರಿಯೇಬಲ್ ಎನ್ ಇದೆ, ಇಲ್ಲೂ ವೇರಿಯೇಬಲ್ ಎನ್ ಇದೆ. ಹಾಗಾದರೆ ವೇರಿಯೇಬಲ್ ಎನ್ನನ್ನು ಬರೆದು ಅವುಗಳ ಪವರನ್ನು ಆ್ಯಡ್ ಮಾಡ್ತೀನಿ. ಇಲ್ಲಿ ಪವರ್ ಏನಿಲ್ಲ ಅಂದ್ರೆ 1 ಇದೆ, ಇಲ್ಲಿ ಎನ್ನಿಗೆ ಪವರ್ ಏನಿಲ್ಲ ಅಂದ್ರೆ 1 ಇದೆ. 1 + 1 2 ಬಂತು ಅಂದರೆ ಎನ್ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ನೋಡಿ, ಇಲ್ಲಿ ವೇರಿಯೇಬಲ್ ಪಿ ಇಲ್ಲ, ಇಲ್ಲಿ ಬರೀ ಪಿ ಇದೆ, ಪಿಯನ್ನು ಬರ್ಕೊಳ್ತೀನಿ. ಹಾಗಾದ್ರೆ ಆನ್ಸರ್ ಏನು ಬಂತು, +12mn² p ಸ್ಕ್ವಯರ್ ಯೂನಿಟ್ಸ್ ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ಸೆಕೆಂಡ್ ಮೇನಲ್ಲಿರೋ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ.